ಶ್ರೀ ಗುರುಭ್ಯೋ ನಮಃ. ನಮಸ್ತೆ ಗೆಳೆಯರೆ. ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮಧುಸೂದನ್ ಆಚಾರ್ಯ. ಗೆಳೆಯರೆ, ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಈ ಮಿಥುನ ರಾಶಿ ಹಾಗೂ ಮಿಥುನ ಲಗ್ನ, ಯಾರ್ಯಾರು ಮಿಥುನ ಲಗ್ನದಲ್ಲಿ ಹುಟ್ಟಿರ್ತೀರಾ ಹಾಗೂ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತೀರಾ, ಇವರುಗಳ ಸೆಪ್ಟೆಂಬರ್ ತಿಂಗಳ ಭವಿಷ್ಯ ಯಾವ ರೀತಿ ಇದೆ, ಸೊ ಹಾಗಾಗಿ ತಿಳಿಸ್ಕೊಡ್ತೀನಿ ನೋಡಿ. ಸಂಪೂರ್ಣವಾಗಿ ಮಿಥುನ ಲಗ್ನದಲ್ಲಿ ಯಾರು ಹುಟ್ಟಿರ್ತಾರೋ ಅವರಿಗೆ ಸಂಪೂರ್ಣ ಫಲ ಸಿಗುತ್ತೆ. ಈ ರಾಶಿ ವೈಸ್ ನೋಡೋದಾದ್ರೆ, ಈ ಮಿಥುನ ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳು ಯಾವ್ಯಾವು: ಆರಿದ್ರ ನಕ್ಷತ್ರ, ಮೃಗಶಿರ ನಕ್ಷತ್ರ, ಪುನರ್ವಸು ನಕ್ಷತ್ರ. ಈ ಮೂರು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇದು ಖಂಡಿತವಾಗ್ಲೂ 50 ಫಲಗಳು ಅನ್ವಯಿಸುತ್ತದೆ. ಈಗ ನೋಡಿ, ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಯಾವ ರೀತಿ ಇದೆ ಅಂತೆ. ವಿದ್ಯಾಕಾರಕ ಗ್ರಹ ಬುಧ. ಆಕ್ಚುಲಿ ನೋಡೋಕೆ ರಾಶಿ ವೈಸು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಬುಧ ಸೂರ್ಯ ಕಾಂಬಿನೇಷನ್ನು ಹಾಗೂ ಶುಕ್ರನ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಸೆಪ್ಟೆಂಬರ್ 19ರಿಂದ ಆಚೆಗೆ ಶುಕ್ರ ಇಲ್ಲಿ ತುಲಾ ರಾಶಿಗೆ ಬರ್ತಾ ಇದ್ದಾನೆ. ಪಂಚಮ 5ನೇ ಮನೆಗೆ, ತನ್ನ ಸ್ವಂತ ಮನೆಗೆ ಶುಕ್ರ ಬರೋದ್ರಿಂದ, ಹಾಗೂ ವಿದ್ಯಾಕಾರಕ ಗ್ರಹ ಬುಧ ಇಲ್ಲಿ ರವಿ ಜೊತೆ 3ನೇ ಭಾವದಲ್ಲಿ ಇರತಕ್ಕಂಥದ್ದು, ಹಾಗೂ ಸ್ವಂತ ಮನೆ 4ರಲ್ಲಿ ಕನ್ಯಾ ರಾಶಿಗೂ ಬರೋದ್ರಿಂದ ಬುಧನು 17ನೇ ತಾರೀಕಿಂದ ಆಚೆಗೆ ಬುಧನು ಸಹ ಬರ್ತಾನೆ ಕನ್ಯಾ ರಾಶಿಗೆ. ಆಗ ಖಂಡಿತವಾಗ್ಲು ಈ ಒಂದು ಸಂದರ್ಭದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಈ ಒಂದು ಮಿಥುನ ರಾಶಿ ಅಥವಾ ಮಿಥುನ ಲಗ್ನದವರಿಗೆ ಎಜುಕೇಶನ್ ವಿಚಾರದಲ್ಲಿ ತುಂಬಾ ಅನುಕೂಲ ಆಗುತ್ತೆ. ಯಾರು ಎಜುಕೇಶನ್ ಮಾಡ್ತಾ ಇರ್ತೀರಾ ಅವ್ರಿಗೆ ಸ್ವಲ್ಪ SSLC ಹೈಯರ್ ಎಜುಕೇಶನ್ಗೆ ಎಲ್ಲದಕ್ಕೂ ಬಹಳ ಅನುಕೂಲ ಆಗ್ತಕ್ಕಂಥದ್ದು. ಆದರೆ ಸ್ವಲ್ಪ ಹುಷಾರಾಗಿರ್ಬೇಕಾಗ್ತದೆ. ಯಾರಾದರೂ ಈ ಒಂದು ಕಾಲೇಜ್ ವಿಚಾರದಲ್ಲಿ ಅಥವಾ ಕಾಲೇಜ್ಗೆ ಹೋಗ್ತಕ್ಕಂಥ, ವಿಶೇಷವಾಗಿ ಕಾಲೇಜ್ಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳು, PUC ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅಡಚಣೆಗಳಿರ್ತದೆ. ಈ ಪ್ರೀತಿ ಪ್ರೇಮ ಆಗ್ತಕ್ಕಂಥದ್ದು, ಬೇರೆ ರೀತಿಯ ಒಂದು ಹೆಣ್ಮಕ್ಳ ವಿಚಾರದಲ್ಲಿ ಜಗಳಗಳಾಗ್ತಕ್ಕಂಥದ್ದು, ಕೆಲವೊಂದು ಬೈಕಲ್ಲಿ ಓಡಾಡ್ಬೇಕಾದ್ರೆ ಬೀಳ್ತಕ್ಕಂಥದ್ದು, ಈ ಒಂದು ಕೆಟ್ಟ ಘಟನೆಗಳು ಈ PUC ಏಜಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ವಿಶೇಷವಾಗಿ ಹೇಳ್ಬೇಕಂದ್ರೆ, ಮಿಥುನ ಲಗ್ನದಲ್ಲಿ ಹುಟ್ಟತಕ್ಕಂಥವ್ರು ಅಥವಾ ಮಿಥುನ ರಾಶಿಯವರಿಗೆ ಇಲ್ಲಿ 6ನೇ ಮನೆ ಅಧಿಪತಿ, 11ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಕುಜ ಲಗ್ನದಲ್ಲೇ ಬಂದಿರತಕ್ಕಂಥ ದೋಷಕಾರಿಯಾಗ್ತದೆ. ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಕುಜ ಸಂಪೂರ್ಣವಾಗಿ ಸೆಪ್ಟೆಂಬರ್ ತಿಂಗಳು ಮಿಥುನ ರಾಶಿಯಲ್ಲಿ ಇರೋದ್ರಿಂದ ಏನಾಗ್ತದೆ, ಲಗ್ನದ ಕುಜ ಈ ಸೆಪ್ಟೆಂಬರ್ ರಾಶಿಯಲ್ಲಿ ಇರೋದ್ರಿಂದ ಮಿಥುನ ರಾಶಿಯವರಿಗೆ ಸ್ವಲ್ಪ ಮಾನಸಿಕ ಒತ್ತಡ, ದೈಹಿಕ ಪ್ರೆಷರ್ ಜಾಸ್ತಿ, ಸಂಚಾರ ಜಾಸ್ತಿ, ಸುತ್ತಾಟ ಜಾಸ್ತಿ, ವರ್ಕ್ ಪ್ರೆಷರ್ ಜಾಸ್ತಿ ಇರುತ್ತೆ. ಆಮೇಲೆ ದುಡ್ಡು ಕಾಸು ಖರ್ಚು ಜಾಸ್ತಿ ಆಗ್ತದೆ. ಆಮೇಲೆ ವಾಹನಗಳ ಸಂಚಾರ ಮಾಡೋದು, ಎಕ್ಸೆಸ್ ಆಫ್ ಹೀಟ್ ಆಗ್ತಕ್ಕಂಥದ್ದು, ಬಾಡಿಲಿ ಜ್ವರ ಬರ್ತಕ್ಕಂಥದ್ದು ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೂ ಕುಜನ 4ನೇ ದೃಷ್ಟಿ ಇಲ್ಲಿ ಕನ್ಯಾ ರಾಶಿಗೆ ಬೀಳೋದ್ರಿಂದ, ಇಲ್ಲಿ ಸಾಮಾನ್ಯ ಕೇತು ಇರೋದ್ರಿಂದ ತಾಯಿ ಆರೋಗ್ಯದಲ್ಲಿರ್ಬೋದು, ಸ್ವಂತ ಮನೆ ವಿಚಾರದಲ್ಲಿರ್ಬೋದು, ಎದೆಯ ಭಾಗದಲ್ಲಿರಬಹುದು, ಈ ಎಲ್ಲಾ ವಿಚಾರಗಳು ಸ್ವಲ್ಪ ತೊಂದರೆ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ತಾಯಿ ಮಿಥುನ ರಾಶಿ ಅಥವಾ ಮಿಥುನ ಲಗ್ನದವರ ತಾಯಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗ್ತಕ್ಕಂಥದ್ದು, ಯಾವ್ದಾದ್ರು ಸ್ವಂತ ಮನೆ ಕಟ್ಟಬೇಕಾದ್ರೆ ಸ್ವಲ್ಪ ದುಡ್ಡು ಜಾಸ್ತಿ ವೇಸ್ಟ್ ಆಗ್ತಕ್ಕಂಥದ್ದು, ಲ್ಯಾಂಡ್ ಖರೀದಿ ಮಾಡ್ಬೇಕಾದ್ರೆ ಅಲ್ಲಿ ಸ್ವಲ್ಪ ದುಡ್ಡು ಸಮಸ್ಯೆ ಬರ್ತಕ್ಕಂಥದ್ದು, ಭೂಮಿ ಲಿಟಿಗೇಷನ್ನು, ವ್ಯಾಜ್ಯಗಳು, ಕೋರ್ಟು ಕೇಸು ಕಚೇರಿ ಅಂತ ಹೋಗ್ತಕ್ಕಂಥದ್ದು, ಈ ಎಲ್ಲಾ ವಿಚಾರಗಳಿಗೆ ಈ ಸೆಪ್ಟೆಂಬರ್ ತಿಂಗಳು ಸ್ವಲ್ಪ ಕಷ್ಟಕಾರಿಯಾಗ್ತದೆ. ಆರೋಗ್ಯನೂ ಸ್ವಲ್ಪ ಕಾಟ ಕೊಡುತ್ತೆ, ಎಕ್ಸೆಸ್ ಆಫ್ ಹೀಟ್ ಆಗ್ತದೆ, ಸಂಚಾರ ಜಾಸ್ತಿ ಆಗ್ತದೆ. ಸೊ ಹಾಗಾಗಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಸ್ವಲ್ಪ ಮಿಥುನ ರಾಶಿ ಅಥವಾ ಮಿಥುನ ಲಗ್ನದವರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಆರೋಗ್ಯದ ವಿಚಾರದಲ್ಲಿ. ಮತ್ತೆ ತಾಯಿ ಆರೋಗ್ಯದಲ್ಲೂ ಅಷ್ಟೇ. ಫೈನಾನ್ಸ್, ದುಡ್ಡು ಕಾಸು ತುಂಬಾ ಖರ್ಚಾಗ್ತಕ್ಕಂಥ ಜಾಸ್ತಿ ಇರ್ತದೆ. ಮತ್ತೆ ಧನಕಾರಕನಾಗಿರ್ತಕ್ಕಂಥ ಗುರು ಜಾತಕದಲ್ಲಿ 12ನೇ ಭಾವದಲ್ಲಿ ಬಂದಿರತಕ್ಕಂಥ ದೋಷಕಾರಿ, ಗುರುಬಲ ಇರೋದಿಲ್ಲ. ಹಾಗಾಗಿ ನಿಮ್ಗೆ ಸಂಬಂಧಿಕರಿಗೆ ಮತ್ತೆ ಸ್ನೇಹಿತರಿಗೆ ದುಡ್ಡು ಕೊಡ್ತಕ್ಕಂಥದ್ದು, ಸಾಲ ಆಗ್ತಕ್ಕಂಥ, ಅವ್ರಿಗೆ ಸಾಲ ಕೊಡ್ತಕ್ಕಂಥದ್ದು, ಅವ್ರು ನಿಮ್ಮ ಹತ್ರ ಸಾಲ ತಗೊಂಡು ಏನಾಗ್ತದೆ, ದುಡ್ಡು ನಿಮ್ಗೆ ಬೇಗನೆ ಕೊಡೋದಿಲ್ಲ, ಹಿಂತಿರುಗಿಸೋದಿಲ್ಲ, ಅಥವಾ ಅವ್ರ ಜೊತೆ ಮನಸ್ತಾಪಗಳು ಬರೋದು, ಜಗಳಗಳಾಗೋದು, ದುಡ್ಡು ಸಿಕ್ಕಾಪಟ್ಟೆ ವೇಸ್ಟ್ ಆಗ್ತಕ್ಕಂಥದ್ದು, ಏನೋ ಒಂದು ಕಾರ್ಯ ಮಾಡ್ಬೇಕು ಅನ್ಕೊಂತೀರಾ ಅದು ಮುಂದೂಡ್ತಕ್ಕಂಥದ್ದು, ಈ ತರ ಸಮಸ್ಯೆಗಳು ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಉಂಟಾಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ವಿಶೇಷವಾಗಿ ಸಂಬಂಧಿಕರ ಜೊತೆ ಮನಸ್ತಾಪಗಳು ಬರ್ತಕ್ಕಂಥ ಜಾಸ್ತಿ ಇರುತ್ತೆ. ಹಾಗೂ ಹೆಂಡತಿ ವಿಚಾರದಲ್ಲಿ ಸ್ವಲ್ಪ ಒಂದು ಎಕ್ಸ್ಪೆಂಡಿಚರ್, ಖರ್ಚು ಜಾಸ್ತಿ. ಹೆಂಡತಿ ಈ ಒಂದು ಸೆಪ್ಟೆಂಬರ್ ತಿಂಗಳ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡ್ತಕ್ಕಂಥದ್ದು, ನಿಮ್ಮ ಪಾರ್ಟ್ನರ್ ಹೆಂಡತಿನೇ ಇರ್ಬೋದು, ಲವ್ವರೇ ಇರ್ಬೋದು, ಯಾರೇ ಇರ್ಬೋದು, ಒಟ್ಟಿನಲ್ಲಿ ಮಿಥುನ ರಾಶಿ ಅಥವಾ ಮಿಥುನ ಲಗ್ನದವರಿಗೆ ನಿಮ್ಮ ಲೈಫ್ ಪಾರ್ಟ್ನರು ಹೆಣ್ಮಕ್ಳ ಜಾತಕದಾದ್ರೆ ಗಂಡ್ಮಕ್ಳು, ಗಂಡ್ಮಕ್ಳ ಜಾತಕದಲ್ಲಾದ್ರೆ ಹೆಣ್ಮಕ್ಳು ಖಂಡಿತವಾಗ್ಲೂ ಸಿಕ್ಕಾಪಟ್ಟೆ ಖರ್ಚು ಜಾಸ್ತಿ ಮಾಡ್ತಕ್ಕಂಥದ್ದು, ಹೊಸ ವಸ್ತುಗಳ ಖರೀದಿ ಮಾಡ್ತಕ್ಕಂಥದ್ದು ಇರ್ಬೋದು. ಈ ಎಲ್ಲದಕ್ಕೂ ಇಲ್ಲಿ ಸಪ್ತಮಾಧಿಪತಿ 10ನೇ ಅಧಿಪತಿ ಗುರು 12ಕ್ಕೆ ಬಂದಿರೋದ್ರಿಂದ ಖರ್ಚು ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ತದೆ, ವೇಸ್ಟ್ ಆಗ್ತಕ್ಕಂಥದ್ದು, ಸುತ್ತಾಟ ಆಗ್ತಕ್ಕಂಥದ್ದು, ಆರೋಗ್ಯದಲ್ಲಿ ಜ್ವರ ಬರತಕ್ಕಂಥದ್ದು ಇರ್ಬೋದು, ಮೈಕೈ ಜಾಯಿಂಟ್ಸ್ ಪೇನ್ ಬರತಕ್ಕಂಥದ್ದು, ಸಿಕ್ಕಾಪಟ್ಟೆ ಅದೊಂದು ಸ್ವಲ್ಪ ಪಾದಗಳಲ್ಲಿ ಪೇನ್ ಬರ್ತಕ್ಕಂಥದ್ದು, ತಾಯಿ ಆರೋಗ್ಯದಲ್ಲಿ ಏರುಪೇರು ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ್ರೆ ಎಲ್ಲರೂ ಸ್ವಲ್ಪ ಅನುಕೂಲ ಆಗ್ತಕ್ಕಂಥದ್ದು ಸೆಪ್ಟೆಂಬರ್ 19ರಿಂದ ಆಚೆಗೆ ನಿಮ್ಗೆ ಆರೋಗ್ಯದಲ್ಲೂ ಅಷ್ಟೇ, ದುಡ್ಡು ಕಾಸು ವಿಚಾರದಲ್ಲೂ ಅಷ್ಟೇ
ಸೆಪ್ಟೆಂಬರ್ 19ರಿಂದ ಆಚೆಗೆ ಸ್ವಲ್ಪ ಹಂತವಾಗಿ ರಿಲೀಫ್ ಆಗ್ತಾ ಬರ್ತದೆ, ಅನುಕೂಲ ಆಗ್ತದೆ. ಶುಕ್ರನ ಬಲ ಬರುತ್ತೆ, ಖಂಡಿತವಾಗ್ಲೂ ಎಲ್ಲಾ ರೀತಿ ಅನುಕೂಲ ಆಗ್ತದೆ. ಆದ್ರೆ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಬಲ ಇದೆ. ಇನ್ನು ಉದ್ಯೋಗದ ವಿಚಾರ ಹೇಳೋದಾದ್ರೆ ವರ್ಕ್ ರಿಲೇಟೆಡ್ ಕೆಲಸ ಉದ್ಯೋಗದ ವಿಚಾರ ಸ್ವಲ್ಪ ಸ್ಲೋ ಇರುತ್ತೆ. ಬರಬೇಕಾಗಿರ್ತಕ್ಕಂಥ ಪ್ರಾಫಿಟ್ ಹೆಚ್ಚಾಗಿ ಬರೋದಿಲ್ಲ, ಸ್ವಲ್ಪ ಡೌನ್ ಆಗ್ತಕ್ಕಂಥದ್ದು. ಕೆಲಸ ಬೇರೆ ಟೈಮ್ ಸರಿ ಕೆಲಸ ಮಾಡೋಕ್ಕಾಗೋದಿಲ್ಲ. ಕೆಲಸ ಯಾರಾದರೂ ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ರೆ ಟೈಮ್ ಸರಿಯಾಗಿ ಯಾವುದೋ ಡೆಲಿವರಿ ಕೊಡೋಕ್ಕಾಗಲ್ಲ ಅಥವಾ ಕೆಲಸ ಕಂಪ್ಲೀಟ್ ಮಾಡೋಕ್ಕಾಗೋದಿಲ್ಲ. ಈ ರೀತಿ ಸಮಸ್ಯೆಗಳು ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಯಾರಾದರೂ ಈ ಉದ್ಯೋಗದ ವಿಚಾರದಲ್ಲಿ ಕೆಲವೊಂದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥವ್ರು ಅಥವಾ ಯಾವ್ದಾದ್ರು ಒಂದು ಆಫೀಸ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ವಿದೇಶಿ ಪ್ರಯಾಣ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ. ಕೆಲಸದ ಉದ್ಯೋಗದ ವಿಚಾರದಲ್ಲಿ ಸಂಚಾರ ಮಾಡ್ತಕ್ಕಂಥದ್ದು ಇರ್ಬೋದು, ಬೇರೆ ಕಂಟ್ರಿ ಹೋಗ್ತಕ್ಕಂಥ ಇರ್ಬೋದು, ಬೇರೆ ಸ್ಟೇಟ್ಗೆ ಹೋಗ್ತಕ್ಕಂಥದ್ದು, ಈ ಒಂದು ಯೋಗ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಹಾಗೂ ನೀರಿನ ಕಡೆ ಸ್ವಲ್ಪ ಹುಷಾರಾಗಿ ಎಚ್ಚರಿಕೆಯಿಂದ ಇರಬೇಕು. ನೀರಿನಿಂದ ಸ್ವಲ್ಪ ಇನ್ಫೆಕ್ಷನ್ಸ್ ಆಗ್ತಕ್ಕಂಥದ್ದು, ಥ್ರೋಟ್ ಇನ್ಫೆಕ್ಷನ್ ಇರ್ಬೋದು, ವಾಟರ್ ಇನ್ಫೆಕ್ಷನ್ ಇರ್ಬೋದು, ಜ್ವರ ಬರ್ತಕ್ಕಂಥದ್ದು, ಕಫ ಕಟ್ತಕ್ಕಂಥದ್ದು, ಇದು ಸಹ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆರೋಗ್ಯನ ಬಹಳ ಎಚ್ಚರಿಕೆಯಿಂದ ನೋಡ್ಕೋಬೇಕಾಗ್ತದೆ. ಇನ್ನ ಭೂಮಿ ವ್ಯಾಜ್ಯಗಳು, ಭೂಮಿ ವಿಚಾರಗಳೆಲ್ಲ ಅದು ಸ್ವಲ್ಪ ಕೋರ್ಟು ಕೇಸು ಅಂತ ಸುತ್ತಿದ್ರು ತಂದೆ ಕಡೆಯಿಂದ ಆದಾಯ ಆಗ್ತಕ್ಕಂಥದ್ದು, ತಂದೆ ಮನೆ ಕಡೆಯಿಂದ ಪ್ರಾಪರ್ಟಿ ಬರ್ತಕ್ಕಂಥದ್ದು, ತಂದೆ ಕಡೆಯಿಂದ ಧನಲಾಭ ಆಗ್ತಕ್ಕಂಥದ್ದು, ತಂದೆಗೆ ಅನುಕೂಲ ಆಗ್ತಕ್ಕಂಥ ಯೋಗ ಖಂಡಿತ ಇದೆ. ಆದ್ರೆ ತಾಯಿ ವಿಚಾರದ ಸ್ವಲ್ಪ ಪ್ರಾಬ್ಲಮ್ಸ್ ಇರುತ್ತೆ. ಹಾಗಾಗಿ ಯಾರಾದರೂ ವಾಹನ ಖರೀದಿ ಮಾಡೋದಿದ್ರೆ ಸೆಪ್ಟೆಂಬರ್ 19ರಿಂದ ಆಚೆಗೆ ವಾಹನ ಖರೀದಿ ಮಾಡಿ. ಅಲ್ಲಿವರೆಗೂ ಖರೀದಿ ಮಾಡೋದು ಬೇಡ, ಟೈಮ್ ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ಇನ್ನು ಅದು ಬಿಟ್ಟರೆ ನಿಮಗೆ ಮ್ಯಾರೇಜ್ ವಿಚಾರ ನೋಡಿದ್ರೆ ಗುರುಬಲ ಇಲ್ಲ, ಲಗ್ನದಲ್ಲೇ ಕುಜ ಇದ್ದಾನೆ. ಖಂಡಿತವಾಗ್ಲೂ ಮಿಥುನ ರಾಶಿ ಮಿಥುನ ಲಗ್ನದವ್ರಿಗೆ ಯಾವುದೇ ಕಾರಣಕ್ಕೂ ಮದುವೆ ಆಗೋದಕ್ಕೆ ಈ ಸೆಪ್ಟೆಂಬರ್ ತಿಂಗಳು ಅನುಕೂಲ ಇಲ್ಲ. ಸೆಪ್ಟೆಂಬರ್ ತಿಂಗಳು ಮುಗಿದ ನಂತರ ಅದು ಕುಜ ಚೇಂಜ್ ಆದ ನಂತರ ಆ ಶುಕ್ರನ ಬಲ ಇರುತ್ತೆ. ಆ ಶುಕ್ರನ ಬಲ ಇರೋದ್ರಿಂದ ಅದೊಂದು ಚಾನ್ಸ್ ಇರುತ್ತೆ. ಆದ್ರೂ ಕಂಪ್ಲೀಟ್ ಆಗಿ ಗುರುಬಲ ಬರತಕ್ಕಂಥದ್ದು ಸೆಪ್ಟೆಂಬರ್. ಇವರಿಗೆ ಲಗ್ನದಲ್ಲೇ ಗುರು ಬಂದ ಸಪ್ತಮ ಭಾವಕ್ಕೆ ಗುರು ದೃಷ್ಟಿ ಬೀಳೋದ್ರಿಂದ ಇವರಿಗೆ ಆಲ್ಮೋಸ್ಟ್ ನೆಕ್ಸ್ಟ್ ವರ್ಷ ಈ ಒಂದು 2025 ಮೇಯಿಂದನೇ ಇವ್ರಿಗೆ ಮದುವೆ ವಿಚಾರಗಳಿಗೆಲ್ಲ ತುಂಬಾ ಅನುಕೂಲ ಆಗ್ತಕ್ಕಂಥದ್ದು. ಈ ಸಂದರ್ಭದಲ್ಲಂತೂ ಸ್ವಲ್ಪ ಸೆಪ್ಟೆಂಬರ್ ತಿಂಗಳಲ್ಲಿ ಸಂಪೂರ್ಣವಾಗಿ ಮದುವೆ ವಿಚಾರಕ್ಕೆ ಇಲ್ಲಿ ಬಲ ಇಲ್ಲದ ಕಾರಣ ಮದುವೆ ಆಗೋದಕ್ಕೆ ಯೋಗ ಇರುವುದಿಲ್ಲ. ಸೊ ಹಾಗಾಗಿ ಈ ಮಿಥುನ ರಾಶಿ ಅಥವಾ ಮಿಥುನ ಲಗ್ನವರು ಫೈನಾನ್ಸ್ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಸಂಬಂಧಿಕರ ಜೊತೆ ವ್ಯವಹಾರದಲ್ಲಿ ಹುಷಾರಾಗಿರಬೇಕು. ಮತ್ತೆ ಆರೋಗ್ಯದ ವಿಚಾರದಲ್ಲಿ, ತಾಯಿ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯಿಂದ ನೋಡ್ಕೋಬೇಕಾಗ್ತದೆ. ವಿಶೇಷವಾಗಿ ವಿಷ್ಣು ಸಹಸ್ರನಾಮ, ವಿಷ್ಣು ಪೂಜೆಗಳು ಮಾಡ್ತಕ್ಕಂಥದ್ದು, ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಹಾಗೂ ದೇವಿ ಆರಾಧನೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಗೆ ಎಲ್ಲಾ ರೀತಿಯ ಒಂದು ಕಷ್ಟಗಳಿಂದ ಹಂತ ಹಂತವಾಗಿ ಪಾರಾಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಗುರು ಮತ್ತೆ ಕುಜ ನಿಮ್ಗೆ ಸ್ವಲ್ಪ ದೋಷಕಾರಿಯಾಗ್ತದೆ. ರಾಹು ಸಂಚಾರ ವಿದೇಶಿ ಪ್ರಯಾಣ ಯೋಗ ಕೊಡ್ತಾನೆ ರಾಹು ಇಲ್ಲಿ. ಮತ್ತೆ ಉದ್ಯೋಗದಲ್ಲಿ ಸ್ವಲ್ಪ ಹೊಸ ರೀತಿಯ ಒಂದು ಬದಲಾವಣೆಗಳಾಗ್ತಕ್ಕಂಥದ್ದು ಹೆಲ್ಪ್ ಮಾಡ್ತಾನೆ. ನಂತರ ಶನಿ ನಿಮ್ಗೆ ತಂದೆ ಕಡೆಯಿಂದ, ರವಿನೂ ಸಹ ತಂದೆ ಕಡೆಯಿಂದ ಇರ್ಬೋದು, ಪಿತ್ರಾಜಿತ ಆಸ್ತಿ ಬರ್ತಕ್ಕಂಥದ್ದು. ಯಾವ್ದಾದ್ರು ನಿಮ್ಗೆ ಭೂಮಿ ಖರೀದಿ ಮಾಡ್ಬೇಕಾಗಿದ್ರೆ, ಆದ್ರೆ ಭೂಮಿ ಮಾರ್ಬೇಕಿದ್ರೆ ಅದರಿಂದ ಧನಲಾಭ ಹೆಚ್ಚಾಗ್ತಕ್ಕಂಥದ್ದು, ಅದು ಸಹ ಅನುಕೂಲ ಆಗ್ತದೆ. ಸೆಪ್ಟೆಂಬರ್ 19ರಿಂದ ಆಚೆಗೆ ಹೊಸ ಮನೆ ಕಟ್ಟೋದಕ್ಕೆ ಯೋಗ ಬರ್ತದೆ, ಅದು ಕೂಡ ಯೋಗ ಇದೆ ನಿಮ್ಗೆ. ಸೊ ಇದೊಂದು ಸಣ್ಣ ಮಿಥುನ ರಾಶಿ ಅಥವಾ ಮಿಥುನ ಲಗ್ನದವರ ಸೆಪ್ಟೆಂಬರ್ ತಿಂಗಳ ಭವಿಷ್ಯ. ವಿಡಿಯೋ ಇಷ್ಟ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ನಮಸ್ತೆ, ಒಳ್ಳೆದಾಗ್ಲಿ.